ಕಳೆದ ಸಂಚಿಕೆಯಲ್ಲಿ ನಾವು ಹುಣಸೂರಿನ BM ರಸ್ತೆಯ ಕಾವೇರಿ ಆಸ್ಪತ್ರೆಯ ಉಳಿವಿಗಾಗಿ ನಡೆದಂತಹ ಕನಕ ಭವನದ ಸಭೆಯಲ್ಲಿ ನಡೆದಂತಹ ವಿಷಯವನ್ನು ತಮಗೆ ಪ್ರಸ್ತಾಪಿಸಿದ್ದು. ಆ ಒಂದು ಸಭೆಯಲ್ಲಿ ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಲೋಹಿತ್ರವರು ತಮ್ಮ ಮನದ ನೋವನ್ನು ಹಾಗೆ ಕಾವೇರಿ ಆಸ್ಪತ್ರೆ ನಡೆದು ಬಂದಂತಹ ದಾರಿಯನ್ನು ವಿವರಣೆ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಏನು ನಾವು ಬೆಂಗಳೂರಿನ ವಕೀಲರು ಬಂದಿದ್ದರು, ಹುಣಸೂರಿನ ವಕೀಲರು ಬಂದಿದ್ದರು, ಹಾಗೆ ಸಂಗೊಳ್ಳಿ ರಾಯಣ್ಣ ರಾಜ್ಯ ಘಟಕದ ಅಧ್ಯಕ್ಷರು ಬಂದು ಮಾತಾಡಿದರು. ಈ ಒಂದು ಸಭೆಯಲ್ಲಿ ವೇದಿಕೆ ಮೇಲೆ ಶ್ರೀಯುತ ಬಸವಲಿಂಗಯ್ಯನವರು, ಶ್ರೀಯುತ VP ಸಾಯಿನಾಥ್ರವರು, ಶ್ರೀಯುತ ವಾಸೇಗೌಡರು ಹಾಗೂ ಹುಣಸೂರಿನ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಗಣೇಶ್ ಕುಮಾರಸ್ವಾಮಿರವರು ಸಹ ಮಾತಾಡಿ, ಏನೇ ಆದರೂ ನಾವು ಕಾವೇರಿ ಆಸ್ಪತ್ರೆಯನ್ನು ಉಳಿಸ್ಕೋಬೇಕು, ಇದು ಬಡವರ ಆಸ್ಪತ್ರೆ, ಜನಗಳಿಗೆ ಸ್ಪಂದಿಸುವ ಆಸ್ಪತ್ರೆ ಅಂತೇಳಿ ಒಗ್ಗೂಲಿನಿಂದ ಮಾತಾಡಿದರು. ಈ ಎಲ್ಲದರ ಸಣ್ಣ ಸಣ್ಣ ಚಿತ್ರಣವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಿಸಿದ್ದೇನೆ. ಈಗ ನಾವು ಕನಕ ಭವನಕ್ಕೆ ಹೋಗೋಣ, ಅಲ್ಲಿ ಕಾವೇರಿ ಆಸ್ಪತ್ರೆಯ ಉಳಿವಿಗೆ ಯಾರೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನು ನೋಡೋಣ. ಡಾಕ್ಟರ್ ಲೋಹಿತ್ ಹತ್ರ ಮುಖ್ಯವಾಗಿ ಮಾತಾಡ್ಕೊಂಡು ಅವರ ಸಮಸ್ಯೆ ಹೇಳ್ಕೊಂಡು ಎಷ್ಟೋ ಜನ ಫ್ರೀ ಮಾಡಿಸ್ಕೊಳ್ತಾರೆ, ಎಷ್ಟೋ ಜನ ದುಡ್ಡನ್ನು ಕಡಿಮೆ ಮಾಡಿಸ್ಕೊಳ್ತಾರೆ. ಇಂಥ ವ್ಯವಸ್ಥೆ ಇರೋದು ಆಸ್ಪತ್ರೆಗಳನ್ನ ಯಾರು ಇದು ಎಲ್ಲ ಕಾವೇರಿ ಆಸ್ಪತ್ರೆ ಕಟ್ಟಿರೋದು ಅಷ್ಟೇ, ಇದು ಸಾರ್ವಜನಿಕರ ಸೇವೆಗೋಸ್ಕರ ಕಟ್ಟಿರೋದ್ರಿಂದ ಸಾರ್ವಜನಿಕರು ಇದರ ಒಡಲೇಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿದ. ಸಾರ್ವಜನಿಕರು ಏನೇ ತೀರ್ಮಾನ ಮಾಡೋದು ಕೂಡ ನಾವು ಇಲ್ಲಿ ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರಲೇಬೇಕು. ನಾವು ಯಾವ ತೀರ್ಮಾನ ಆದರೂ ಕೂಡ ನಾವು ಅದಕ್ಕೆ ಜೊತೆಲಿ ನಾವು ಇರ್ತೀವಿ ಅಂತೇಳಿ ನಾವು ಭಾವಿಸ್ತಾ, ಇಲ್ಲಿ ಬಹಳ ಅನ್ಯಾಯ ನಡೀತಾ ಇದೆ, ಒಂಥರ ಅಕ್ರಮಣ ಇದು ಪ್ರಜಾಪ್ರಭುತ್ವದ ಕತ್ತೋಲೆ ಆಗ್ತಾ ಇದೆ. ಗೊತ್ತಿದ್ದಾಗಲೇ ಕತ್ತೋಲೆ ಆಗ್ತಾ ಇದೆ. ಯಾರು ಹೇಳೋದಿಲ್ಲ, ಕೇಳೋದಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಇದು ಪ್ರಜಾಪ್ರಭುತ್ವ ಇದೆಯಾ ಇಲ್ಲಿ ಅನ್ನೋ ವ್ಯವಸ್ಥೆ ನೋಡೋದು ಕಣ್ಣಾರೆ ನೋಡ್ತಾರೆ. ಯಾರಾದ್ರೂ ಬಡವರಾಗಿದ್ರೆ ಅವ್ರು ನೇಣಾಕೊಂಡು ಸಾಯದೆ, ಬಟ್ ಅವರ ಉದಯ ಗಂಟೆಗಳಿಂದ ಡಾಕ್ಟ್ರು 50 ಕೋಟಿ ಖರ್ಚು ಮಾಡಿ ಹಾಸ್ಪಿಟಲ್ ಕಟ್ಟಿದ್ರು ಕೂಡ ಅವರು ಆಕ್ರಮಣ ಮಾಡೋದು ಕೂಡ ಬಹಳ ತಪ್ಪಾಗಿದೆ. ಆ ತಪ್ಪನ್ನು ಯಾರು ಕೂಡ ಕ್ಷಮೆ ಕೊಡುವಂಥ ತಪ್ಪಲ್ಲ ಅದು. ಇದು ಅವರ ಆದಾಯ ಕೂಡ ಒಂದು ಕಡೆ ಆದರೆ, ಒಂದು ಕಡೆ ಆರೋಗ್ಯದ ಜನಸಾಮಾನ್ಯರ ಆರೋಗ್ಯದ ಕೂಡ ಇದು ಒಂದಿದೆ. ಅದನ್ನು ಕೂಡ ಗಮನಿಸಿ ಏನೇ ತೀರ್ಮಾನ ತಗೊಂಡು ಕೂಡ ನಾವು ವೈಯಕ್ತಿಕವಾಗಿ ನಾವು ಇರ್ತೀವಿ ಅಂತ ಹೇಳ್ತಾ, ಇದೊಂದು ಬಹಳ ಪ್ರಜಾಪ್ರಭುತ್ವ ತೊಂದರೆ ಆಗಿದೆ, ಆಕ್ರಮಣ ಇದೆ. ಯಾರು ಹೇಳೋದಿಲ್ಲ, ಕೇಳೋದಿಲ್ಲ, ಪ್ರಜಾಪ್ರಭುತ್ವನೇ ಇಲ್ಲ ಅಂತ ನಡ್ಕೊಂಡ್ರು. ಅದರಿಂದ ದಯಮಾಡಿ ಇಲ್ಲಿರುವಂಥ ನಡೆದಿರುವಂಥ ಎಲ್ಲ ಸಭ್ಯರು ಒಂದು ನಿರ್ಣಯಕ್ಕೆ ಬರಬೇಕಾದ್ರೆ ಆ ನಿರ್ಣಯ ಏನೇ ಆದರೂ ಕೂಡ ನಾವೆಲ್ಲ ಸೇರಿ ಒಂದು ಮಾಡುವ ಅಂತ ಹೇಳಿ ನಾನು ಭಾವಿಸ್ತಾ ನನ್ನ ಮಾತನ್ನು ಒಳ್ಳೆ ಮನಸ್ಸು, ಜನಸೇವೆ ಮಾಡುವ ತುಡಿತ ಇದೆ. ಜನಗಳಿಗೋಸ್ಕರವೇ ಬದುಕಬೇಕು ಅಂತಕ್ಕಂಥ ಆಸೆ ಇದೆ. ಅವರ ಸೇವೆಯನ್ನ ಕಾವೇರಿ ಆಸ್ಪತ್ರೆ ಮುಖೇನ ನಿಮ್ಮೆಲ್ಲರಿಗೂ ಒದಗಿಸ್ಕೊಡ್ತಾ ಇದ್ದಾರೆ. ಆವತ್ತು ನಾವು ರಾಯಣ್ಣನ ಕಳ್ಕೊಂಡ್ವಿ. ಯಾಕೆ ಕಳ್ಕೊಂಡ್ವಿ? ನಮ್ಮವರೇನೋ ಒಂದು ಅಹಮಾನದಲ್ಲಿ ಕಳ್ಕೊಂಡ್ವಿ. ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಯಾವುದರ ವಿರುದ್ಧ? ಕಾವೇರಿ ಆಸ್ಪತ್ರೆ ವಿರುದ್ಧ. ಕಾವೇರಿ ಆಸ್ಪತ್ರೆ ಪ್ರತಿಯೊಬ್ಬರ ಸೇವೆಗಾಗಿ ಕಟ್ಟಿರ್ತಕ್ಕಂಥ ಜಾಗ. ಅದು ದೇವಾಲಯಕ್ಕಿಂತಲೂ ಹೆಚ್ಚು ವೈದ್ಯೋ ನಾರಾಯಣೋ ಹನಿ ಅಂತ ಹೇಳಿದ್ದು ಅದಕ್ಕೋಸ್ಕರ. ಅಂದರೆ ಡಾಕ್ಟರ್ಗಳು ದೇವರಿಗಿಂತ ದೊಡ್ಡವರು. ಅಂತ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಈ ಆಸ್ಪತ್ರೆಯನ್ನು ಉಳಿಸಿಕೊಳ್ಳಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಇಂಥ ಆಸ್ಪತ್ರೆಯನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಒಬ್ಬೊಬ್ರು 10 ಜನ. ನೀವುಗಳು ಈ ವಿಚಾರವನ್ನು ಒಬ್ಬೊಬ್ರು 10 ಜನ ಕೇಳಿದ್ರೆ, ನೀವು ಒಬ್ಬರಿಂದ 10 ಜನ ಬಂದ್ರೆ ಇಲ್ಲಿ 500 ಜನರಿದ್ದರೆ 5,000 ಜನ. ಹೌದಾ? ನಿಮಗೆ ಎಷ್ಟೋ ಜನಕ್ಕೆ ಡಾಕ್ಟರ್ಗಳನ್ನು ಒಗ್ಗಟ್ಟು ನಮ್ಮಲ್ಲಿ ಇವತ್ತವರೆಗೂ ಇದ್ದಿದ್ರೆ, ಈ ಕೆಚ್ಚು ನಮ್ಮಲ್ಲಿ ಇವತ್ತವರೆಗೂ ಇದ್ದಿದ್ರೆ ನಮ್ಮವ್ರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ.
ಕುರಿ ಕಾಯ್ತೀವಿ. ಹೆಂಗ್ ಕಾಯ್ತೀವಿ ಅಂದ್ರೆ ಅದಕ್ಕೆ ನೆಗಡಿನೋ ಜ್ವರನೋ ಅದಕ್ಕೆ ಏನಾದ್ರು ಕುರಿ ಏನಾದ್ರು ಬಂದ್ಬಿಡ್ತು ಅಂದ್ರೆ ಸುತ್ತಮುತ್ತ ಇರೋ ಕಾಡಲ್ಲಿರೋ ಗಿಡಮೂಲಿಕೆಗಳನ್ನೆಲ್ಲ ಉಳಿಸಿ ಅದನ್ನ ತಗೊಂಡ್ಬಂದು ನಮ್ಮ ಮಕ್ಕಳನ್ನ ನಾವು ಆರೈಕೆ ಮಾಡ್ತೀವೋ ಇಲ್ವೋ ಅಷ್ಟು ಚೆನ್ನಾಗಿ ಕುರಿಗಳನ್ನ ಆರೈಕೆ ಮಾಡಿ ನಾವು ಕುರಿಗಳನ್ನ ಕಾಪಾಡ್ಬೋದು. ಮತ್ತೆ ಅದೇ ಕುರಿಯನ್ನ ರಾತ್ರಿ ಕುಯ್ದು ಕೊಡ್ತೀವಿ. ನಿಜಾನ ಈ ಕಠೋರತೆ ಬೇರೆ ಯಾವ ಸಮಾಜಕ್ಕೂ ಬರೋದಿಲ್ಲ. ಅದಕ್ಕೆ ನಾವು ಭಯ ಮಾಡ್ತಿದ್ದೇವೆ. ಎಲ್ಲ ಒಗ್ಗಟ್ಟಾಗ್ತಿದ್ದಾರೆ. ಇವ್ರನ್ನ ಎದುರುಗಡೆ ಎದುರಿಸಕ್ಕಾಗಲ್ಲ. ಇವ್ರನ್ನ ಏನ್ ಮಾಡ್ಬೇಕು? ಬೆನ್ನಿಂದಗಡೆ ಚುಕ್ಕಿಯ ಯಾಕಾಗ್ಬೇಕು? ರಾಯಣ್ಣ ಹಿಡ್ಕೊಂಡು ಹೋಗಿಸ್ತವ್ರು ಇವರು. ಅವ್ರ ತಳ ನಡೀತಾ ಇದೆ, ನಿಂತಿರೋನ್ನೆಲ್ಲ ನಡೀತಾ ಇದೆ. ಅದಕ್ಕೆ ಏನ್ ಮಾಡ್ತಿದ್ದಾರೆ? ಅಡ್ಡಿದಾರಿ ಹಿಡಿತಾರೆ. ಬಹಳ ಕಾನೂನು ಮಾತಾಡ್ತಾರೆ ನಮ್ಮ ನಗರಸಭಾ ಆಯುಕ್ತರು. ನೋಡೋಣ ಅವ್ರದ್ದು ಕಾನೂನು ಏನಿದೆ. ಮುಂದಿನ ವಾರದಲ್ಲಿ ಅವ್ರದ್ದು ಸಾಕಷ್ಟು ಭ್ರಷ್ಟಾಚಾರದ ಬ್ರಹ್ಮಾಂಡ ದಾಖಲಾತಿಗಳೆಲ್ಲ ಮುಂದಿನ ವಾರದಲ್ಲಿ ನಾವು ಅವ್ರನ್ನ ರಿಲೀಸ್ ಮಾಡಿಬಿಡೋಣ ಅಲ್ವಾ? ರಿಲೀಸ್ ಮಾಡಿದ್ರೆ ಒಂದು ಲೇಔಟಲ್ಲಿ ಒಂದು ಸೈಟ್ ಎ ಖಾತಾ ಇದೆ, ಒಂದು ಸೈಟು ಬಿ ಖಾತಾ ಇದೆ. ಇವ್ರ ಭ್ರಷ್ಟಾಚಾರಗಳನ್ನು ಕೂಡ ನಾವು ಹೊರಗಾಕ್ಬೇಕಲ್ವಾ? ಅತಿ ಶೀಘ್ರದಲ್ಲಿ ಮುಂದಿನ ವಾರದಲ್ಲೇ ನಾವು ಇವ್ರ ಭ್ರಷ್ಟಾಚಾರಗಳನ್ನು ಕೂಡ ಹೊರಗಾಕ್ತೀವಿ. ಡಾಕ್ಟ್ರುಗಳನ್ನು ದೇವರು ಅಂತ ಕರೀತಾರೆ. ವೈದ್ಯೋ ನಾರಾಯಣೋ ಹರಿ ಅಂದರೆ ಡಾಕ್ಟ್ರುಗಳು ದೇವತೆಗೆ ಸಮಾನ ಅಂತ. ಅವ್ರೇನು ಅವ್ರು ಸ್ವಂತ ಮನೆ ಕಟ್ಕೊಂಡಿದ್ದಾರೇನ್ರಿ? ನೂರಾರು ಜನಕ್ಕೆ ಸೇವೆ ಮಾಡ್ತಿದ್ದಾರೆ. ಇವತ್ತು ಇದೇ ರಾಜಕಾರಣಿಗಳು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ಎಷ್ಟು ಲೂಟಿ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಅವರು ಒಳ್ಳೇದು ಮಾಡಿದ್ದಾರೆ ನಿಮ್ಗಳೆಲ್ಲ ಹೇಳಿ. ನೀವೆಲ್ಲ ಹುಣಸೂರಿನವ್ರು ಇಲ್ಲೇ ಇದ್ದೀರಿ. ಹಾಗಾದರೆ ಇಲ್ಲಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಯಾವುದೂ ಕೂಡ ಭ್ರಷ್ಟಾಚಾರ ಮಾಡಿಲ್ವಾ? ಯಾವುದೂ ಅನ್ಯಾಯಗಳನ್ನು ಮಾಡಿಲ್ವಾ? ಯಾವುದು ಜಮೀನುಗಳನ್ನು ಕುಳುಂಸ್ವಾಹ ಮಾಡಿಲ್ವಾ? ಆದರೆ ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಮುಂದಕ್ಕೆ ನಾಯಕರೆಲ್ಲ ಆಗ್ಬಿಡ್ತಾರೋ ಅಂತೇಳಿ ಆಲ್ರೆಡಿ ಅವರ ತಳ ಅಲುಗಾಡ್ಲಿಕ್ಕೆ ಶುರುವಾಗಿದೆ. ಹಂಗಾಗಿ ಏನು ಮಾಡ್ತಿದ್ದಾರೆ? ಅಡ್ಡದಾರಿ ಹಿಡಿದು ಇವ್ರನ್ನ ಮಣಿಸ್ಬೇಕು, ಇವ್ರನ್ನ ಹೇಗಾದರೂ ಮಾಡಿ ತುಳಿಬೇಕು ಅಂತೇಳಿ ಹುನ್ನಾರಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ವಿಚಾರ ನೆನಪಿರಲಿ ನಿಮಗೆ. ಒಂದು ಸಣ್ಣ ಕತೆ ಮುಖಾಂತರ ನಿಮ್ಗೊಂದು ವಿಚಾರ ಹೇಳ್ತೀನಿ. ಒಂದು ದಾರಿ ಇರುತ್ತೆ. ಆ ದಾರಿಲಿ ಈ ಕಡೆ ಒಬ್ಬ ಕಬ್ಬಣ ಕುಟ್ತಿರ್ತಾನೆ, ಆ ಕಡೆ ಒಬ್ಬ ಚಿನ್ನ ಕುಟ್ತಿರ್ತಾನೆ. ಚಿನ್ನ ಕುಟ್ಟಿದ್ರೆ ಸೌಂಡ್ ಕೇಳಲ್ಲ, ಕಬ್ಬಣ ಕುಟ್ಟಿದ್ರೆ ಏನೋ ಮುಂಡೆ ಇವೆಲ್ಲ ಕಿತ್ತೋಯ್ತಾ ಇರ್ತಾರೆ. ಈ ಪಟ್ಟಿ ಕುಟ್ತಾರೆ, ಇವೆಲ್ಲ ಕಿತ್ತೋಯ್ತಾ ಇರ್ತಾರೆ. ಬೈಕೊಂಡು ಓಡಾಡ್ತಾರೆ ಜನ. ಒಂದು ದಿವಸ ಚಿನ್ನ ನಡ್ಕೊಂಡು ಕಬ್ಬಣದ ಅಂಗಡಿಗೆ ಬರ್ತದೆ. ಕಬ್ಬಣದ ಅಂಗಡಿಗೆ ಬಂದು ಕೇಳ್ತದೆ, ಅಲ್ಲ ನಿನ್ನೂ ಸುತ್ತಿಗೆ ತಗೊಂಡು ಕೊಡ್ತಾರೆ, ನನ್ನೂ ಸುತ್ತಿಗೆ ತಗೊಂಡು ಕೊಡ್ತಾರೆ, ನಾನು ಏಟು ಸಹಿಸ್ಕೊಳ್ತೀನಿ, ಆ ನೋವು ಸಹಿಸ್ಕೊಳ್ತೀನಿ, ನೀನು ಮಾತ್ರ ಎಷ್ಟು ಜೋರ ಕಿಚ್ಕೋತೀಯ. ಅದಕ್ಕೆ ಕಬ್ಬಣ ಹೇಳ್ತದೆ, ನೀನು ಚಿನ್ನ, ನೀನು ಕಬ್ಬಣ ಸುತ್ತಿಗೆ ಕೊಡ್ತಾರೆ, ನಿನ್ಗೇನು ಅನ್ಸಲ್ಲ. ಆದರೆ ನಾನು ಕಬ್ಬಣ, ನನ್ನ ಕಬ್ಬಣದ್ದೇ ಸುತ್ತಿಗೆ ಹೊಡಿತಾರೆ, ಆದರೆ ನಮ್ಮವರು ನಮಗೆ ಹೊಡಿತಾರೆ, ಹಂಗಾಗಿ ನೋವು ಜಾಸ್ತಿ ಆಗ್ತದೆ, ಅದಕ್ಕೆ ನಾನು ಕಿಚ್ಕೋತೀನಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾರ್ಯಾರು ಇವತ್ತು ನಮ್ಮವರು ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ನಿಂತು ನಮ್ಮನ್ನ ಮೋಸ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಅಂಥವ್ರನ್ನ ಆದಷ್ಟು ಸಮಾಜದಿಂದ ದೂರ. ಇಲ್ಲ ಒಂದಲ್ಲ ಒಂದು ದಿವಸ ಅವರು ಈ ಸಮಾಜಕ್ಕೆ ಮಾರಕವಾಗ್ತಾರೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಲ್ಲ. ವಿಜಯನಗರದ ಸಾಮ್ರಾಜ್ಯದ ಅರಸರ ವಂಶಸ್ಥರನ್ನು, ಸುವರ್ಣ ಯುಗವನ್ನು ಕೊಟ್ಟಂತ ವಂಶಸ್ಥರು ನಾವು. ಅಖಂಡ ಭಾರತ ಅಂದರೆ 7 ರಾಷ್ಟ್ರಗಳು ಸೇರಿದರೆ ಒಂದು ಅಖಂಡ ಭಾರತ ಅಂತ. ಯಾಕೆಂತಂದ್ರೆ ಯಾಕೆ ನಮ್ಮ ಕಾವೇರಿ
ಮಾಡ್ಬೋದು, ಕಾಸು ಮಾಡ್ಬೋದು, ಆದರೂ ಕೂಡ ಅವೆಲ್ಲವನ್ನು ತಂದು ನಾನು ಜನರ ಸೇವೆ ಮಾಡಬೇಕು, ರೈತರ ಸೇವೆ ಮಾಡಬೇಕು, ಬಡವರ ಬಗ್ಗೆ ಸೇವೆ ಮಾಡಬೇಕು, ಬಡವರ ಬಗ್ಗೆ ನನಗೆ ಅದೇ ಒಂದು ಕಾನ್ಸಂಟ್ರೇಟ್ ಆಸ್ಪತ್ರೆ ಮಾಡಿದರೆ 25 ಕೋಟಿ ಖರ್ಚು ಮಾಡಿ ಮಾಡಿದರೆ ಆಸ್ಪತ್ರೆ ಅದಾದ ನಂತರ ನನಗೆ ಏನು ಮಾಡಬೇಕು ಅದರಲ್ಲಿ ಇಲ್ಲ ಕಟ್ಟಿರೋ ಉದ್ದೇಶಗಳು ಯಾರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತು. ಹಿಂದೆ ಮುಂದೆ ಮಾತಾಡೋದು ಇದ್ರಲ್ಲಿ ಮಾತಾಡೋದು ಏನೋ ತಿಳಿಸ್ಬಾರ್ದು ಬಿಡಿ. ನಾನು ಡೈರೆಕ್ಟಾಗಿ ಮಾತಾಡ್ತೀನಿ, ದೈಹಿಕ ಮಾತಾಡ್ತೀನಿ. ಮಧ್ಯದಲ್ಲಿ ಹೊಸ ಹಾಸ್ಪಿಟಲ್ ಪ್ರಾರಂಭ ಮುಂಚೆ ವಿಧಾನಸಭೆ ಆ ಚುನಾವಣೆಗೆ ಏನೋ ಏನೋ ಸಪೋರ್ಟ್ ಮಾಡೋದು ಏಕೈಕ ದೃಷ್ಟಿಯಿಂದ ಇವತ್ತು ಒಳ್ಳೆ ಕಾರ್ಯ ಮಾಡ್ತಾರೆ, ಒಳ್ಳೆ ಜನಸೇವೆ ಮಾಡ್ತಾರೆ, ನಮ್ಮ ಕೈಯಲ್ಲಿ ಅನುಕೂಲ ಆಗ್ತಾ ಒಳ್ಳೆದಾಗ್ತಾ ಮಾಡಿ ಇನ್ನೊಬ್ಬರು ತೊಂದರೆ ಕೊಡೋದು ಅವರು ಇನ್ನೊಬ್ಬರು ಮತ್ತೊಂದು ನಡೆಸ್ತಾರೆ. ನಾನು ನೇರವಾಗಿ ಮಾತಾಡ್ತೀನಿ, ಅವ್ರು ಎಷ್ಟು ಮಂದಿನಾದರೂ ನೇರ ಎಷ್ಟೇ ಮಂದಿನಾದರೂ ಸೋತು ನಾನು ಯಾಕೆ ಸೋತೆ, ಯಾಕೆ ಒಬ್ಬರು ಮನೆ ಬರಬೇಕಂತ, ಯಾಕೆ ಒಬ್ಬರು ಸೋತ್ಬಿಟ್ಟು ಗೆಲ್ಬೋದ, ಜನ ಆಸ್ಪತ್ರೆ ಮಾಡಬೇಕು, ನೀವು ಗೆಲ್ಲಬೇಕು. ನಾನು ಸೋತ್ಬಿಟ್ಟೆ, ನಾನು ಸೋತ್ಬಿಟ್ಟು ನನ್ನ ಮಂತ್ರಿ ಅದರಲ್ಲೂ ಆಸ್ಪತ್ರೆ ಹೋಗ್ತಾರೆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗೋದಾಗ್ಬೋದು, ಅಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ಹೋಗೋದಾಗ್ತದೆ, ನಾನು ಹೋಗ್ಬೋದು, ನಾನು ಮಾಡ್ತೀನಿ ಚಾಲೆಂಜ್. ಈ ಕ್ಲಬ್ ನಡೆಸ್ತಾರೆ, ಮತ್ತೊಂದು ಇದು ನಡೆಸ್ತಾ ಇಲ್ಲ ಹಾಸ್ಪಿಟಲ್, ಸಾರ್ವಜನಿಕ ಹಾಸ್ಪಿಟಲ್. ಇವಾಗ ಸಾರ್ವಜನಿಕ ಹಾಸ್ಪಿಟಲ್ ಕೂಡ ಇಟ್ಟಿರ್ತದೆ, ಯಾವ ಮಾಡ್ತಾನಿಲ್ಲ ಅದು ಒಂದು ಪರಿಹಾರವಾಗಿ ಜನಸೇವೆ ಮಾಡ್ತಾರೆ. ಹಾಸ್ಪಿಟಲ್ ಜಾಸ್ತಿ ಕೊಡ್ತಿದ್ವು ಎಲ್ಲರಿಗೂ ಸರ್ಕಾರ ಇರಬೇಕು, ಸಿದ್ದರಾಮಯ್ಯ ಮಾತುಕತೆ ಉದ್ಯೋಗ ಕಾಣ್ತಾರೆ. ಜನ ಇಂಥ ದೊಡ್ಡ ದೊಡ್ಡ ಈ ಕಥೆ ಆದರೆ ಸಣ್ಣ ಪುಟ್ಟ ಕಥೆ ಮುಗಿದ್ರೆ ನಿಮ್ಮನ್ನು 3 ಸತಿ MLA ಮಾಡೋದು ತಪ್ಪ, ನಿಮ್ಮನ್ನು 3 ಸತಿ MLA ಮಾಡೋದು ತಪ್ಪ. ಜನ ಮುಗಿಸ್ತಾ ಇರ್ತೀರ, ಬರೀ ಮುರಾಗಲ್ ಬರೀ ಶಾಸಕರ 3 ಸತಿ ಬರೀ ದೊಡ್ಡ ವಿಚಾರಣೆ ಮಾತು ದೊಡ್ಡ ವಿಚಾರಣೆ ಮಾತು ಏನು ಮಾತು. ಬನ್ನಿ, ಇವತ್ತು ನೀವು ಅಧಿಕಾರದಲ್ಲಿ ಸಿದ್ದರಾಮಯ್ಯ ಅಧಿಕಾರದಲ್ಲಿ ನೀವು ಆಗ್ತಾ ಇದ್ದೀರಿ. ಎಷ್ಟು ದಿವಸ ನಡೀತೀವಿ ಮಾಟ, ಇನ್ನು ಎಷ್ಟು ದಿವಸ ನಡೀತೀವಿ ನಾಟಕ ಹೋಗ್ತೀವಿ. ನಿಮ್ಮ ಒಂದು ಕಮ್ಯುನಿಟಿ ಇಲಾಖೆ ಇಡೀ ಹುಣಸೂರು ತಾಲೂಕಿನಲ್ಲಿ ಎಷ್ಟು ಇಲಾಖೆ ಇದೆ ಅಷ್ಟು ಇಲಾಖೆಯಲ್ಲಿ ಕಮ್ಯುನಿಟಿ ಕೊಡ್ತೀನಿ. ನಾನು ನಗರಸಭಾ ಸದಸ್ಯ ಆಗಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ, ಇವೆಲ್ಲ ಕೇಳ್ಬೋದು, ಏನಪ್ಪ ಮಾಡ್ತೀನಿ ಅಧ್ಯಕ್ಷ ಪಡೆಯಗಂಟೆ ಪಡೆಯಬಹುದು. ಆದರೂ ಕೂಡ ನಾನು ಗಮನಕ್ಕೂ ಬರ್ತಾ ನಾನು ರಾಜ್ಯದಲ್ಲಿ ಕೊಟ್ಟಿದ್ರು ಕೂಡ ನಾನು ಅಕ್ಸೆಪ್ಟ್ ಆಗಿಲ್ಲ ಅಧ್ಯಕ್ಷರ. ನನ್ನ ಗಮನಕ್ಕೆ ಬರ್ದಂಗೆ ಅವರು ಪೊಲೀಸರು ಪ್ರೊಟೆಕ್ಷನ್ ತಗೋತಾರೆ, 50 ಜನ ಪೊಲೀಸ್ ಪ್ರೊಟೆಕ್ಷನ್ ತಗೋತಾರೆ. ನೂರಾರವೇ, ಸಾವಿರಾರವೇ, ಲಕ್ಷಾಂತರವೇ, ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಬಿಲ್ಡಿಂಗ್ಗಳವೆ. ಇವತ್ತು ಜೈಲು ವ್ಯವಸ್ಥೆ 20 ವರ್ಷದಿಂದ ಹೊರತಾಗಿಲ್ಲ. ಯಾಕೆ ನಿಮ್ಮ ಸಂಬಂಧಿಕರಲ್ಲಿ ಬರೀ ನಿಮ್ಮ ಸಂಬಂಧಿಕರ ಮನೆ ಹೋಗಿ ಜೈಲು ಅದನ್ನು ಮಾಡಿ ಜನಗಳು ನಾಟ ಮಾಡಿ ಯಾರು ತೊಂದರೆ ಕೊಟ್ಟು ಕೂಡ ಬಿಡಿ. ಇದು ನಾನು ಒಬ್ಬ ಮಾತಾಡೋದು ಇಡೀ ಹುಣಸೂರು ತಾಲೂಕು ಸಮಸ್ತ ಜನತೆ ಇವತ್ತು ಡಾಕ್ಟರ್ ಪರವಾಗಿರ್ತದೆ, ಅನ್ಯಾಯನ ಎದುರಿಸಕ್ಕಿರ್ತದೆ, ಅನ್ಯಾಯನ ಪ್ರತಿಭಟಿಸ್ತೀವಿ. ಯಾಕೆ ಇವತ್ತು 10 ದಿವಸದಿಂದ ನಮಗೆ ಕಾಯ್ದೆ ಕೊಡಲ್ಲ. ಏನು ಮಾಡ್ತಾ ಇದ್ದೀವಿ ಹತ್ತಿಕೊಂಡು, ಏನು ಮಾಡ್ತಾ ಇದ್ದೀವಿ? ಇರೋದೇ ಓಟ್ ಎಷ್ಟು 3 ಮತ್ತೊಂದು ಓಟು. ಇಡೀ ಹುಣಸೂರು ತಾಲೂಕು ಸಮಸ್ತ ಜನತೆ ಆಶೀರ್ವಾದ ಮಾಡಿ ಉಳಿಸ್ಕೊಳ್ಳೆ ತುಂಬಿರಿ. ಅದನ್ನು ಕೊಟ್ಬಿಟ್ಟು ನೀವು ಅಧಿಕಾರ ಚೆನ್ನಾಗಿದ್ದೀನಿ, ನಾನು ಇದು ಮಾಡ್ತೀನಿ ಅಂದ್ಕೊಂಡು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ನೀವು. ನಾನು ನಗರಸಭಾ ಸದಸ್ಯರಿಂದ 50 ಅರ್ಜಿ ಕೊಡ್ತೀನಿ, 50 ಅರ್ಜಿ ಕೊಡ್ತೀನಿ. ಯಾವ ಅರ್ಜಿಗೂ ಯಾವ ಅರ್ಜಿ ಕ್ರಮ ವಹಿಸಿದ್ರೆ ನೀವು ಕ್ರಮ ವಹಿಸಿದ್ರೆ ಹುಣಸೂರು ಟೌನ್ ಒಳಗೆ ಎಷ್ಟು ಪೇಟಿಗೆ ಹೆಸರು ಮಾಡಿದೆ ಯಾರು ಕಾನೂನು ತಗೋಬೇಕಾಗಲ್ಲ. ಇವತ್ತು ಯಾರು 90 ಭಾಗ ಹಿಡಿದಾಗ್ತದೆ, ಯಾರು ಕಾನೂನು ತಗೋಬೇಕಾಗಲ್ಲ. ಏನಾದ್ರು ಇರ್ತದೆ, ಅದಕ್ಕೆ ಪರಿಹಾರ ಇದೊಂದೇ ಹಾಸ್ಪಿಟಲ್ ಒಂದೇ ಹೊರಗಡೆ ಎಷ್ಟು ಬಿಲ್ಡಿಂಗ್ ಪ್ರತಿ ನೋಡೋದು ಬರ್ರಿ ಒಟ್ಟಿ ನೋಡ್ದ ಆಚಲ್ಲ ವರ್ಷ ಕೊಟ್ಬಿಟ್ಟು ಬಂದಿಗೆ ಹಾಸ್ಪಿಟಲ್ಗೆ ಹೋಗಿ ಬಂದು ಸಾರ್ವಜನಿಕ ಅನುಕೂಲ ಹಾಸ್ಪಿಟಲ್ ತೊಂದರೆ ಕೊಟ್ಟರೆ ಅದು ಎಷ್ಟು ಮಟ್ಟಿಗೆ ಸಿಗುತ್ತೆ. ಇವತ್ತು ಹೇಳ್ತಿರುತ್ತೆ ಬಡ್ಸೇ ಬರ್ತೀನಿ ಅಂತಂದ್ರೆ ಇವ್ರ ಅಧಿಕಾರ ಇರಲ್ಲ, ದುರುಪಯೋಗ ಪಡಿಸ್ಕೊಂಡು ಇವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಒಳ್ಳೆ ಮಾಡಿ ಒಳ್ಳೆ ಕೆಲಸ ಮಾಡಿ ನಿಮ್ಮ
ಮುನ್ನೂರಿನ ಇಂಥ ಕೆಟ್ಟ ಕೆಲಸ ಇಲ್ಲ, ಸಣ್ಣ ಕೆಲಸ ಬಿಡಿ. ಇವತ್ತು ನಾವು ನೇರವಾಗಿ ಬೇಕಾಗಿದೆ, ಇಷ್ಟು ಜನ ಸೇರ್ತೀವಿ, ಇನ್ನೂ 10ರಷ್ಟು ಬರ್ತಾರೆ, 3ರಷ್ಟು ಬರ್ತಾರೆ ಜನ. ಅವತ್ತು ಪಾಲನೆಗಳು ನಾನು ಯಾರು ಫೋನೇ ಮಾಡಿಲ್ಲ ಉದ್ದೇಶಪೂರ್ವಕವಾಗಿ ಸಬ್ಜೆಕ್ಟ್ ಆಯಿತು ರಾಜ್ಯದಲ್ಲಿ ಎಲ್ಲ ಮೈಸೂರು ಜಿಲ್ಲೆಯಲ್ಲಿ ಸಬ್ಜೆಕ್ಟ್ ಆಗಿ ಮಾಡಿದ್ರೆ ಮಾಡ್ತಾರೆ. ಅದನ್ನು ಪ್ರಶ್ನೆ ಮಾಡಕ್ಕೆ ನಮ್ಮ ಮುಂದೆ ಪಾಪ ಬೇರೆ ಸಮಾಜದವರು ತಾಯಿ ಬಡ ಕುಟುಂಬ ಪಾಪ ಒಂದು ಕ್ಯಾಂಟೀನ್ ಮಾಡಿಕೊಂಡ್ರೆ ಟೀ ಕೊಟ್ಟು ಬಿಸ್ಕೆಟ್ ಮಾಡ್ಕೊಂಡು ಜೀವನಕ್ಕೆ ಕೊಡ್ತಾರೆ. ಅದನ್ನು ತೆಗೆಸ್ಕೊಂಡು ಬಂದಿದ್ದೆ ನಿಮ್ಗೆ ಅದನ್ನು ತೆಗೆಸ್ತೀನಿ, ಅದನ್ನು ತಿಳಿಸಿದ್ರೆ ನಾನು ಬಿಸ್ಕೆಟ್ ಹೋಗಿ ಮಾಡಿ ರಾಜಕೀಯ ಮಾಡಿ ರಾಜಕೀಯ ಬಂದ ನೀವು ಮಾಡಿ ನೀವು ಜನ ಮಾಡ್ಕೋ ನಿಂದ ಬೆಳೆಸ್ತಾರೆ, ಜನ ಇದು ಮಾಡ್ತಾರೆ. ರಾಜಕೀಯದಲ್ಲಿ ಎಲ್ಲರೂ ಕಾಮನ್ ಆಗ್ತಿರಬೇಕು. ಮುಂದಕ್ಕೆ ನಮ್ಮ ಆಗಿದೆ ಏನಾರ ಕೊಟ್ಟರೆ ಇಡೀ ಎಲ್ಲ ಸಮಾಜದ ಬಂಧುಗಳು ಸಮಸ್ತ ಜನತೆ ಗುರುತಿದ್ದೀವಿ. ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.